ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಅವರು ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 8/6/24 ಬೆಳಗ್ಗೆ ಮನೆಯಲ್ಲಿ ಇದ್ದೆ. ಶನಿವಾರ ಮಧ್ಯಾಹ್ನ 12:30ಕ್ಕೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿದ್ದೆ. ಬೆಳಗ್ಗೆ ಮನೆಯಲ್ಲಿದ್ದೆ, ಮಧ್ಯಾಹ್ನ ನಾನು ಸ್ಟೋನಿ ಬ್ರೂಕ್ ಹೋಗಿದ್ದೆ. ಪ್ರದೋಷ್ ಮತ್ತು ನಾಗರಾಜ್ ಜೊತೆ ಆ ಸಮಯ ಸ್ಟೋನಿ ಬ್ರೂಕ್ನಲ್ಲಿ ಊಟಕ್ಕಾಗಿ ನಾನು ಹೋಗಿದ್ದೆ. ರೆಸ್ಟೋರೆಂಟ್ನಲ್ಲಿ ಅದಾಗಲೇ ಮಾಲೀಕ ವಿನಯ್ ಮತ್ತು ನಟ ಯಶಸ್ಸು ಸೂರ್ಯ ಕೂಡ ಇದ್ರು. ಅವರಿಬ್ಬರ ಜೊತೆಗೆ ನಾನು ಕೂಡ ಹೋಗಿ ಜಾಯ್ನ್ ಆದೆ. ನಂತರ ನಟ ಚಿಕ್ಕಣ್ಣ ಬಂದು ನಮ್ಮನ್ನ ಜಾಯ್ನ್ ಆದ್ರು ಅನ್ನುವಂತಹ ವಿವರನ್ನ ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಆ ದಿನ 8ನೇ ತಾರೀಕು ಅಂದ್ರೆ ರೇಣುಕಾಸ್ವಾಮಿ ಹತ್ಯೆಯಾದಂತಹ ದಿನ ಇವರು ಎಲ್ಲಿದ್ರು ಮೊದಲೇದಾಗಿ, ಆನಂತರ ಎಲ್ಲಿಗೆ ಹೋದ್ರು, ಎಷ್ಟೊತ್ತಿಗೆ ಶೆಡ್ಗೆ ಹೋದ್ರು, ಶೆಡ್ಗೆ ಹೋಗೋ ಮುನ್ನ ಯಾರೆಲ್ಲ ಬಂದು ಇವರನ್ನ ಸಂಪರ್ಕ ಮಾಡಿದ್ರು ಮತ್ತು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳು ಆಗಿವೆ, ಸಂಪೂರ್ಣ ಮಾಹಿತಿಯನ್ನ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಕೊಟ್ಟಿರೋದು. ಆ ಪ್ರತಿ ನೀವು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಆರೋಪಿ ನಂಬರ್ 2 ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ. ನಾನು ಮನೆಯಲ್ಲಿದ್ದೆ, ಆನಂತರ ಮಧ್ಯಾಹ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋದೆ, ಅಲ್ಲಿ ಊಟಕ್ಕಾಗಿ ಹೋಗಿದ್ದೆ. ಅಷ್ಟೊತ್ತಿಗಾಗಲೇ ಯಶಸ್ಸು ಸೂರ್ಯ ಮತ್ತು ವಿನಯ್ ಅಲ್ಲಿದ್ರು, ಅವರ ಜೊತೆಗೆ ನಾವು ಸೇರ್ಕೊಂಡ್ವಿ, ನಾವು ಊಟ ಮಾಡ್ತಾ ಇದ್ವಿ. ಆ ನಂತರ ನಟ ಚಿಕ್ಕಣ್ಣ ಕೂಡ ಬಂದು ಜಾಯ್ನ್ ಆದ್ರು ಅನ್ನುವಂತಹ ಅಂಶ ಅಲ್ಲಿದೆ. ಆ ನಂತರದ ಕಥೆಗಳು ಏನು, ಅಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ಮೊದಲಾಗಿ ಫೋನ್ ಮಾಡಿದ್ರು, ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿ ವಿವರವಾಗಿ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಇವತ್ತು ದೋಷಾರೋಪ ಪಟ್ಟಿ ಸಿಕ್ಕಿದೆ, ಒಂದಷ್ಟು ಕೋರ್ಟಲ್ಲಿ ಇವತ್ತು ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಒಂದಷ್ಟು ಮಾತುಕತೆ ಆಯಿತು. ಏನಾಯ್ತು ಸರ್ ಇವತ್ತು ಕೋರ್ಟಿನ ಪ್ರೊಸೀಡಿಂಗ್ಸ್ ಅಲ್ಲಿ? ಅಲ್ಲ, ಅದರಲ್ಲಿ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ, ಮಿಕ್ಕಿದ ಎಕ್ಸಿಬಿಟ್ಸ್ ಕೊಟ್ಟಿಲ್ಲ. ಅದಕ್ಕೊಂದು ಡೇಟ್ ತೊಗೊಂಡಿದ್ದಾರೆ SPP ಅವರು. 12 ತನಕ ಡೇಟ್ ಹೋಗಿದೆ. ನೆಕ್ಸ್ಟ್ ಡೇಟಲ್ಲಿ ಎಂಟೈರ್ ಸಿಕ್ಕಾದ್ಮೇಲೆ ಹೇಳಕ್ಕಾಗಲ್ಲ. ಓಕೆ, ಯಾವತ್ತು ಏನು ಜಾಮೀನಿಗೆ ಅರ್ಜಿ ಈ ವಿಚಾರ ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇದೆಯಾ? ಇಲ್ಲ ಸದ್ಯಕ್ಕೆ ಏನೂ ಇಲ್ಲ. ಚಾರ್ಜ್ ಶೀಟ್ ಎಲ್ಲ ನೋಡಾದ್ಮೇಲೆ ಅದೇನಿದ್ರು ಓಕೆ, ಬಹುತೇಕ ಮುಂದಿನ ವಾರ ಅಂತ ಅನ್ಕೊಬೋದು. ಇಲ್ಲ ಇನ್ನು ಟೈಮ್ ತಗೊಳ್ಳೋದು, ಮೇ ಬಿ ನೋಡೋಣ. ಅದನ್ನು ಹಾಕಿದ್ರೆ ನಿಮ್ಗೆ ಗೊತ್ತಾಗೇ ಆಗುತ್ತಲ್ಲ, ಏನು ತೊಂದರೆ ಇಲ್ಲ. ಇದಿಷ್ಟು ಶಿವಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುರಳೀಧರ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ. ದರ್ಶನ್ ಪರ ವಕೀಲರು ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ಸೊ ಚಾರ್ಜ್ ಶೀಟ್ ಹಾಕಿದ ನಂತರದಲ್ಲಿ ಎಲ್ಲ ವಿವರ ಗೊತ್ತಾಗುತ್ತೆ. ಸದ್ಯಕ್ಕೆ ಚಾರ್ಜ್ ಶೀಟ್ ಅನ್ನ ನಾವು ಕಾಪಿಯನ್ನ ಪಡ್ಕೊಳ್ತೀವಿ, ಆನಂತರ ನಾವು ಚಾರ್ಜ್ ಶೀಟ್ ಏನು ಜಾಮೀನಿಗೆ ಅರ್ಜಿಯನ್ನ ಹಾಕೊಳ್ತೀವಿ. ಫಸ್ಟ್ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜಾಮೀನಿಗಾಗಿ ಅರ್ಜಿಯನ್ನ ಇವತ್ತು ಹಾಕೊಳ್ಬಹುದು ದರ್ಶನ್ ಅಂತ ಹೇಳಲಾಗ್ತಾ ಇತ್ತು. ಮೊದಲಾಗಿ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ಅವರು ತಿಳ್ಕೊಳ್ಬೇಕಾಗಿದೆ. ಆ ನಂತರದಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕೊಳ್ಳೋಣ ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರ ಮಾಡಿರೋದ್ರಿಂದ ಈಗ ಚಾರ್ಜ್ ಶೀಟ್ ಪ್ರತಿಯನ್ನ ಪಡ್ಕೊಂಡಿದ್ದಾರೆ. ಆ ನಂತರದಲ್ಲಿ ಮುಂದಿನ ಒಂದು ಪ್ರಕ್ರಿಯೆಗಳ ಕುರಿತಾಗಿ ಅವರು ನಿರ್ಧಾರವನ್ನ ಮಾಡ್ತಾರೆ. ಜಾಮೀನು ಅರ್ಜಿಯನ್ನ ಹಾಕೊಳ್ಳೋ ವಿಚಾರದಲ್ಲಿ ಯಾವಾಗ ಹಾಕಬೇಕು, ಏನು ಎತ್ತ ಅನ್ನೋದನ್ನ. ಈ ಎಲ್ಲದರ ಮಧ್ಯೆ ಆರೋಪಿಗಳು, ಒಟ್ಟು 17 ಆರೋಪಿಗಳು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ರು, ಮೊದಲೇದಾಗಿ ಇವರಿಗೆ ಯಾರು ವಿಷಯವನ್ನ ಮುಟ್ಟಿಸಿದ್ರು, ಅಥವಾ ಈ ಇಡೀ ಸಂಚಿನಲ್ಲಿ, ಈ ಕಿಡ್ನಾಪ್ ಸಂಚು ಮತ್ತು ಕೊಲೆ ಸಂಚಿನಲ್ಲಿ ಅವರವರ ಪಾತ್ರ ಏನು,